ಕದನ ವಿರಾಮದ ಮಧ್ಯೆಯೂ ಕೂಡ ಮುಂದುವರೆದಿದೆ ದಾಳಿ. ಇರಾನ್ನ ಲವನ್ ತೈಲ ಶುದ್ಧೀಕರಣ ಘಟಕದ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಇಸ್ರೇಲ್ ಹಾಗೂ ಅಮೆರಿಕ ಪಡೆಗಳಿಂದ ದಾಳಿಯಾಗಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಾದ್ರೆ ಕದನ ವಿರಾಮ ಘೋಷಣೆ ಮಾಡಿರುವಂತದ್ದು ಯಾಕೆ? ಹಾಗಾದ್ರೆ ಅಟ್ಯಾಕ್ ಮುಂದುವರಿತಾ ಇದೆ ಅಂತಂದ್ರೆ ಈಗ ಇರಾನ್ ಸುಮ್ಮನಿರುತ್ತಾ? ಇರಾನ್ನ ತೈಲ ಸಚಿವಾಲಯ ದಾಳಿ ಬಗ್ಗೆ ಖಚಿತ ಮಾಹಿತಿ ಪಡಿಸಿದೆ. ಇರಾನ್ನ ಲವನ್ ತೈಲ ಶುದ್ಧೀಕರಣ ಘಟಕದ ಮೇಲೆ ಅಟ್ಯಾಕ್ ಆಗಿರುವಂತದ್ದು. ಖುದ್ದು ಇರಾನ್ ಇದ್ರ ಬಗ್ಗೆ ಖಚಿತ ಮಾಹಿತಿಯನ್ನ ನೀಡಿರೋದು. ಇದರ ಜೊತೆಗೆ ಕದನ ವಿರಾಮದ ಮಧ್ಯೆ ಈಗ ಜಂಟಿ ದಾಳಿ ಅಂತಾನೆ ಹೇಳಬಹುದು. ಒಂದ್ ಕಡೆ ಇಸ್ರೇಲ್ ಮಾತ್ರ ದಾಳಿ ಮಾಡ್ತು ಅಂತಂದ್ರೆ ಅವರ ಹಳೆ ಜಿದ್ದು ಅವ್ರ ಚಾಳಿ ಬಿಡಲ್ಲ ಅನ್ನೋ ರೀತಿ ಥಿಂಕ್ ಮಾಡಬಹುದು. ಬಟ್ ಇಸ್ರೇಲ್ ಮತ್ತು ಅಮೆರಿಕ ಒಟ್ಟಿಗೆ ಸೇರಿ ಈ ದಾಳಿಯನ್ನ ಮಾಡಿರೋದು. ಮತ್ತೆ ನಮ್ಮ ಜೊತೆ ಮಾತನಾಡೋಕೆ ಸಂಜೀವ್ ಸರ್ ಇದ್ದಾರೆ. ಸರ್, ಇಲ್ಲಿ ಗಮನಿಸ್ತಾ ಹೋಗಬಹುದು, ಈಗಾಗಲೇ ಕದನ ವಿರಾಮ ಘೋಷಣೆ ಆಗಾಯ್ತು. ಬಟ್ ಈಗಷ್ಟೇ ಬಂದಂತಹ ಮಾಹಿತಿ ಏನಪ್ಪಾ ಅಂತಂದ್ರೆ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಒಂದು ದೊಡ್ಡ ದಾಳಿಯನ್ನೇ ಮಾಡಿದೆ ಅಂತ ಹೇಳ್ಕೊಂಡು ಖುದ್ದು ಇರಾನ್ ಖಚಿತಪಡಿಸಿದೆ. ಅಲ್ಲ, ಸೀಸ್ ಫೈರ್ ಅನೌನ್ಸ್ ಆದ್ಮೇಲೆ ಈ ಒಂದು ದಾಳಿ ಆಯ್ತು ಅಂತಂದ್ರೆ ಇರಾನ್ ಈಗ ಸುಮ್ಮನೆ ಬಿಡತ್ತಾ ಹೇಳಿ? ಆಬ್ವಿಯಸ್ಲಿ ನಾವೀಗ ಏನ್ ಡಿಬೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಇದು 360 ಡಿಗ್ರಿ ಟರ್ನ್ ಆಗ್ಬಿಡ್ತಲ್ಲ. ನಾವೇನು ಈ ಟಿವಿ ಡಿಬೇಟಿಗೆ ಜಾಯ್ನ್ ಆಗಿದ್ವಿ ನಾವೆಲ್ಲರೂ, ಏನು ಸೀಸ್ ಫೈರ್ ಬಗ್ಗೆ ಮಾತಾಡೋಣ ಆದ್ರೆ ಫ್ಯೂಚರ್ ಬಗ್ಗೆ ಮಾತಾಡೋಣ ಅಂದ್ರೆ ಫ್ಯೂಚರ್ ಉಳಿದೇ ಇಲ್ವಲ್ಲ. ಇವತ್ತಿಗೆ ಫ್ಯೂಚರ್ ಮುಗ್ದಂಗ ಆಗಿದೆ. ಇರಾನ್ ನೋಡ್ರಿ, ಅವ್ರು ಯೋಚನೆ ಮಾಡಿದಷ್ಟು, ಅಮೆರಿಕ ಇಸ್ರೇಲ್ ಯೋಚನೆ ಮಾಡಿದಷ್ಟು ಅವ್ರು ಏನ್ ಅನ್ಕೊಂಡಿದ್ರು, ನನ್ನ ಅನಿಸಿಕೆ, ಇನ್ನು ಇಮಿಡಿಯೇಟ್ ಆಗಿ ಬಂತಲ್ಲ ನ್ಯೂಸ್, ಇನ್ನು ಸ್ಟ್ರಾಟಜಿಕಲಿ ಅನಲೈಸ್ ಮಾಡಕ್ ಟೈಮ್ ಬೇಕಾಗುತ್ತೆ, ಅಟ್ಲೀಸ್ಟ್ ಯೋಚನೆ ಮಾಡಕ್ಕೆ. ಏನ್ ಅನಿಸಿಕೆಪ್ಪ ಅಂತಂದ್ರೆ, ಅವ್ರು ಏನ್ ಅನ್ಕೊಂಡಿದ್ರು, ಸೀಸ್ ಫೈರ್ ನಲ್ಲಿ ಇರಾನ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಅವರ ಒಂದು ಗಾರ್ಡ್ ಏನಿದೆಯಲ್ಲ ಅದು ರಿಲ್ಯಾಕ್ಸ್ ಆಗುತ್ತೆ, ಅವ್ರ ಗಾರ್ಡ್ ಅನ್ನ ಸ್ವಲ್ಪ ಕಡಿಮೆ ಮಾಡ್ತಾರ ಅನ್ಕೊಂಡಿದ್ರಿ ಅಂತ ಕಾಣುತ್ತೆ. ಇದೇನೊಂದು ಸ್ಟ್ರಾಟಜಿನ ಟ್ರಂಪ್ ಅವ್ರದ್ದು ಹೇಳಕ್ ಆಗಲ್ಲ. ಇನ್ನು ಸ್ವಲ್ಪ ನಾವು ಸಮಯ ಯೋಚನೆ ಮಾಡಬೇಕು. ಬಟ್ ರಿಟಾಲಿಯೇಟರಿ ಅಟ್ಯಾಕ್ ಸುದ್ದಿ ಇನ್ನೂ ಒಂದು ಗಂಟೆ 2 ಗಂಟೆಲಿ ವಾಪಸ್ ಬಂದೇ ಬರತ್ತ ಅನ್ನೋ ಖಾತ್ರಿ ನಾನು ಕೊಡ್ಬೋದು. ಕಾರಣ ಯಾಕಪ್ಪ ಅಂತಂದ್ರೆ, ಆಲ್ರೆಡಿ ನಾನು ಮೊಸಾಯಿಕ್ ಡಾಕ್ಟ್ರಿನ್ ಬಗ್ಗೆ ಹೇಳಿದೀನಿ. ಅವರಿಗೆ ಕಮಾಂಡರ್ ಬೇಡ ಈಗ ಇರಾನ್ನವರಿಗೆ, ಅಟ್ಲೀಸ್ಟ್ ಅಮೆರಿಕ ಇಸ್ರೇಲ್ನವರಿಗೆ ಕಮಾಂಡರ್ ಬೇಕು. ಡ್ರೋನ್ ಕಮಾಂಡರು, ಮಿಸೈಲ್ ಕಮಾಂಡರು, ಆ ಕಮಾಂಡರ್ ಈ ಕಮಾಂಡರ್ ಎಲ್ಲರೂ ಬೇಕು. ಇಲ್ಲಿ ಒಂದ್ಸಲ ಸಿಂಗಲ್ ಕಮಾಂಡ್ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ. ಏನಂತಂದು ನಿಮಗೆ ನ್ಯೂಸ್ ಬಂತ ಅನ್ಕೊಳ್ರಿ, ಏನಾರ ಅಟ್ಯಾಕ್ ಆಯ್ತು ನಮ್ಮ ಮೇಲೆ, ನಮ್ಮ ಯಾರ ಕಮಾಂಡರ್ ಮೇಲೆ ದಾಳಿ ಆಯ್ತು, ಅವ್ರು ತೀರ್ಕೊಂಡ್ರು ಅಂತ ಹಿಂಗೇನಾರ ಒಂದು ಸುದ್ದಿ ಸಿಕ್ಕ ತಕ್ಷಣ ಇಮಿಡಿಯೇಟ್ ಆಗಿ ನೀವು ನಿಮ್ಮ ಲಿಸ್ಟ್ ಇದೆ ಅವ್ರಿಗೆ, ಆಲ್ರೆಡಿ ಅವ್ರಿಗೊಂದು ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ. ಯಾವಾಗ? 1 ವರ್ಷ ಆಯ್ತು ಲಿಸ್ಟ್ ಕೊಟ್ಟು. 31 ಡಿಸ್ಟ್ರಿಕ್ಟ್ಸ್ ಇದಾವೆ ಇರಾನ್ ನಲ್ಲಿ. ಆ 31 ಡಿಸ್ಟ್ರಿಕ್ಟ್ ಅಲ್ಲಿ ಇಂಡಿಪೆಂಡೆಂಟ್ ವಾರಿಯರ್ಸ್, ಅವ್ರಿಗೆ ಏನ್ ಯಾರು ಅವ್ರ ಮೇಲೆ ಬಾಸೇ ಇಲ್ಲ. ಡ್ರೋನ್ ಕೊಟ್ಟಿದ್ದಾರೆ, ಅವ್ರಿಗೊಂದು ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ. ನ್ಯೂಸ್ ಬಂದ ತಕ್ಷಣ ಈ ಲಿಸ್ಟ್ ಆಫ್ ಟಾರ್ಗೆಟ್ಸ್ ಇದೆಯಪ್ಪ ನಿಮ್ಮ ಹತ್ರ, ಇಮಿಡಿಯೇಟ್ ಆಗಿ ಹೊಡೆಯಕ್ಕೆ ಶುರು ಮಾಡ್ಬೇಕು. ಸೊ ಹಿಂಗಾಗಿ ಹೊಡೆಯಕ್ಕೆ ಶುರು ಮಾಡ್ತಾರೆ ಅವರು. ಅವ್ರಿಗೆ ಕಮಾಂಡ್ ಅವಶ್ಯಕತೆನೇ ಇಲ್ಲ. ಇನ್ನೊಂದು 1 ಅವರ್ 2 ಅವರ್ ಬಿಟ್ಟು ನೀವು ನ್ಯೂಸ್ ಫ್ಲಾಶ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಬರುತ್ತದೆ ನ್ಯೂಸ್. ಸೊ ಈಗ ಈ ಸೀಸ್ ಫೈರ್ ನ ಪ್ರಾಸ್ಪೆಕ್ಟ್ಸ್ ಬಗ್ಗೆನೇ ಯೋಚನೆ ಮಾಡುವಂತ ಪರಿಸ್ಥಿತಿ ಬಂತು. ಇದ್ರ ಫ್ಯೂಚರ್ ಹೋಗ್ಲಿ, ಸೀಸ್ ಫೈರ್ ಉಳಿಯತ್ತೋ ಇಲ್ಲೋ ಅನ್ನೋದನ್ನ ಯೋಚನೆ ಮಾಡೋದು ಒಂದು ಅನಿವಾರ್ಯ ಪರಿಸ್ಥಿತಿಗೆ ಬಂದಿದೆ ಈಗ. ಯಾಕಂದ್ರೆ ಸೀಸ್ ಫೈರ್ ಆಗಿತ್ತು. ಸರ್, ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಇರಾನ್ಗೆ ತುಂಬಾ ಸಪೋರ್ಟ್ ಆಗಿ ನಿಂತಿದ್ದಂಥದ್ದು ಲೆಬನಾನ್ ನಲ್ಲಿರುವಂತಹ ಉಗ್ರರು. ಬಟ್ ಈ ಒಂದು ಸೀಸ್ ಫೈರ್ ಅನೌನ್ಸ್ ಆದಾಗ ಇರಾನ್ ಮಾಡಿರುವಂತಹ ಒಂದು ರಿಕ್ವೆಸ್ಟ್ ನಲ್ಲಿ ಅದು ಕೂಡ ಒಂದು ಏನಂತಂದ್ರೆ ಲೆಬನಾನ್ ಮೇಲೆ ಅಟ್ಯಾಕ್ ಅನ್ನ ಇಸ್ರೇಲ್ ಅವರು ನಿಲ್ಲಿಸಬೇಕು ಅಂತ. ಬಟ್ ಸೀಸ್ ಫೈರ್ ಅನೌನ್ಸ್ ಆದ್ಮೇಲೂ ಕೂಡ ಇಸ್ರೇಲ್ ಪದೇ ಲೆಬನಾನ್ ಮೇಲೆ ಮತ್ತೆ ಅಟ್ಯಾಕ್ ಮಾಡ್ತಿದೆ. ಇದು ಯಾವ ಒಂದು ಪರಿಸ್ಥಿತಿಗೆ ತಂದು ನಿಲ್ಲಿಸಬಹುದು ಅಂತ? ಆಬ್ವಿಯಸ್ಲಿ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಲೆಬನಾನ್ ಮೇಲೆ ಅಟ್ಯಾಕ್ ಮಾಡಬಾರ್ದು ಅಂತಂದು, ನೀವು ಪದೇ ಅಟ್ಯಾಕ್ ಮಾಡಿದ್ರೆ ಈ ಒಂದು ಅಟ್ಯಾಕ್ ನ, ಯಾಕಂದ್ರೆ ಅಗ್ರಿಮೆಂಟ್ ಪ್ರಕಾರ ಏನಪ್ಪಾ, ಲೆಬನಾನ್ ಮೇಲೆ ಅಟ್ಯಾಕ್ ಆಗಿದ್ದು ಇರಾನ್ ಮೇಲೆ ಆಗಿರೋ ಅಟ್ಯಾಕ್ ಅಂತ ಭಾವಿಸ್ಕೊಳ್ತಾರೆ. ಯಾಕಂದ್ರೆ ಅವ್ರಿಗೆ ಸಪೋರ್ಟ್ ಬೇಕು. ಸೊ ಹಾಗಾಗಿ ರಿಟಾಲಿಯೇಟರಿ ಅಟ್ಯಾಕ್ ಆಗೋದು ಬಹಳ ಆಬ್ವಿಯಸ್ ಆಗಿದೆ. ಸೊ ಸೀಸ್ ಫೈರ್ ಆಗೇ ಇಲ್ಲ ಅನ್ನೋ ನಾವು ಒಂದು ಕನ್ಕ್ಲೂಷನ್ ಬರ್ಬೋದು ಈಗ. ಯಾಕಂದ್ರೆ ಸೀಸ್ ಫೈರ್ ಅನೌನ್ಸ್ ಮಾಡಿ ಇಷ್ಟೆಲ್ಲ ಇಂಟರ್ವೆನ್ಷನ್ ಆಗಿ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಇವೆಲ್ಲ ಇಂಟರ್ವ್ಯೂನ್ ಆಗಿ ಈ ಒಂದು ಪರಿಸ್ಥಿತಿ ಬಂದ್ರೆ ಇದು ಏನು ಹೊಸದಲ್ಲ. ಹೋದ್ಸಲಾನು ಸೀಸ್ ಫೈರ್ ಆಯ್ತು ಅಂತ 9ನೇ ದಿನಕ್ಕೆ ಡೊನಾಲ್ಡ್ ಟ್ರಂಪ್ ಹೇಳಿದ್ರು, ಪುನಃ ಇಸ್ರೇಲ್ನವ್ರು ಅಟ್ಯಾಕ್ ಮಾಡಿದ್ರು ಇರಾನ್ ಮೇಲೆ. ಇದು ಪ್ರಾಬ್ಲಮ್ ಇರೋದೀಗ ಇಸ್ರೇಲಿ ಲೀಡರ್ಶಿಪ್ ಅಲ್ಲಿ. ಯಾವ ರೀತಿಯಾದ ಪ್ರೆಷರ್ ಇಸ್ರೇಲ್ನವರು ಅಮೆರಿಕಾದ ಮೇಲೆ ಎಕ್ಸರ್ಟ್ ಮಾಡ್ತಿದಾರೆ ಅನ್ನೋದು ಯೋಚನೆ ಮಾಡಬೇಕು. ಟ್ರಂಪ್ ಅವ್ರ ವಿಚಾರ ಕರೆಕ್ಟ್ ಇತ್ತು.
ಏನಪ್ಪ ಅವ್ರಿಗೇನು ಈ ಎಲ್ಲ ಕಂಟ್ರೋಲ್ ಮಾಡೋದು ಈಸಿ, ಯಾಕಂದ್ರೆ ಅವ್ರ ಹತ್ರ ಮಿಲಿಟರಿ ಪವರ್ ಇದೆ. ಬಟ್ ಅವ್ರ ಎಲ್ಲ ಮಿಲಿಟರಿ ಪವರು ಒಂಥರ ಯೂಸ್ಲೆಸ್ ಅನ್ನೋಂಥ ಪರಿಸ್ಥಿತಿ ಯಾಕೆ ಬಂತೀಗ? ಸಿಂಪಲ್ ರೀಸನ್, ಯೂಸ್ಲೆಸ್ ಆಗಿದೆ ಅಂತ ಪರಿಸ್ಥಿತಿಗೆ ಬಂದಿದ್ದಂದ್ರೆ ಇಸ್ರೇಲ್ ಯಾವ ರೀತಿಯಾದ ಒಂದು ಅನ್ಸರ್ಟನ್ ಪ್ರೆಷರ್ ಎಕ್ಸರ್ಟ್ ಮಾಡ್ತಿದ್ದಾರೆ ಅಮೆರಿಕಾದ ಮೇಲೆ, ಅದು ಅಬ್ವಿಯಸ್ ಆಗಿ ಅರ್ಥ ಆಗ್ತಿಲ್ಲ. ಇದನ್ನು ನಾವು ಅನಲೈಸ್ ಮಾಡಬೇಕು. ಬೆಂಜಮಿನ್ ನೇತಾನ್ಯಾಹು ಯಾವ ರೀತಿಯಾದ ಒಂದು ಅಬ್ಜೆಕ್ಟಿವ್ ಇಟ್ಕೊಂಡು ಈ ಒಂದು ಯುದ್ಧನ ಆಲ್ಮೋಸ್ಟ್ ಒಂದು ತಿಂಗಳ ಮೇಲೆ ಹೋಯ್ತು, ಒಂದು ಕಾಲು ತಿಂಗಳಾಯ್ತಿದ್ದು, ಇಷ್ಟು ದಿನ ಈ ಯುದ್ಧ ನಡೆಸೋ ಕಾರಣ ಏನು, ಅವ್ರ ಆಬ್ಜೆಕ್ಟಿವ್ ಏನು, ಇದಕ್ಕೆ ಬೇಕಾದಷ್ಟು ಡೊಮೆಸ್ಟಿಕ್ ಫ್ಯಾಕ್ಟರ್ಸು ಇದಾವೆ. ನಾವು ಮೊದಲು ಮಾತಾಡ್ಕೊಂಡಿದ್ವಿ ಈಸಿ ಆಗಿ ಅಂದ್ರೆ ಏನಪ್ಪಾ ಅಂತಂದ್ರೆ, ಈಗ ಇಸ್ರೇಲ್ ಡೊಮೆಸ್ಟಿಕ್ ಪಾಲಿಟಿಕ್ಸ್ ನೋಡಿದ್ರೆ ಕರಪ್ಷನ್ ಚಾರ್ಜಸ್ ಬಹಳ ಇದೆ ಇಸ್ರೇಲಿ ಗವರ್ಮೆಂಟ್ ಮೇಲೆ. ಅವರು ಗವರ್ಮೆಂಟ್ ಮುಗಿದ ತಕ್ಷಣ ಅವ್ರು ಜೈಲಿಗೆ ಹೋಗ್ತೀವಿ ಅನ್ನೋದೊಂದು ಊಹೆ, ಹೆದರಿಕೆ. ಅದನ್ನ ಡೈವರ್ಟ್ ಮಾಡೋದಕ್ಕೆ ಈ ಯುದ್ಧ ಸಸ್ಟೈನ್ ಆಗ್ತಾ ಇತ್ತು. ಲೈಕ್ ರಷ್ಯಾ ಅಟ್ಯಾಕ್ ಇರಾಕ್, ಯುಕ್ರೇನ್, ಅವಾಗ ಪುಟಿನ್ ಮೇಲಿದ್ದ ಕರಪ್ಷನ್ ಚಾರ್ಜಸ್. ಇದನ್ನ ಕಂಪೇರ್ ಮಾಡಿ ನೋಡಿದಾಗ ಡೊನಾಲ್ಡ್ ಟ್ರಂಪ್ ಏನ್ ಬೆನಿಫಿಟ್? ಡೊನಾಲ್ಡ್ ಟ್ರಂಪ್ ಅಲ್ಲೂ ಡೊಮೆಸ್ಟಿಕ್ ಪಾಲಿಟಿಕ್ಸ್ ಅಲ್ಲಿ ಬಹಳ ಎಪ್ಸ್ಟೀನ್ ಫೈಲ್ಸ್ ಅದು ಇದು ಅಂತ ಹೇಳ ಬಹಳ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಇದೊಂದು ಗ್ಲೋಬಲ್ ಅಟೆನ್ಷನ್ ವಾಪಸ್ ಹೋಯ್ತು. ಈಗೆಲ್ಲರೂ ಟ್ರಂಪ್ನ ಕರಪ್ಷನ್ ಅಥವಾ ಟ್ರಂಪ್ನ ಮೊರಾಲಿಟಿ ಬದಲು ಟ್ರಂಪ್ನ ಯುದ್ಧದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಅ ವೆರಿ ಗುಡ್ ಅಟೆನ್ಷನ್ ಡೈವರ್ಟಿಂಗ್ ಟ್ಯಾಕ್ಟಿಕ್ಸ್. ಸೊ ಹಾಗಾಗಿ ಯೋಚನೆ ಮಾಡಿ ನೋಡ್ಬೇಕು, ನೆಕ್ಸ್ಟ್ 10 to 12 hours ಬಹಳ ಕ್ರೂಷಲ್ ಆಗಿರುತ್ತೆ, ಯಾವ ರೀತಿ ಯುದ್ಧ ಅನ್ಫೋಲ್ಡ್ ಆಗುತ್ತೆ ಅಂತಂದು. ಯಾಕಂದ್ರೆ ಇರಾನ್ನ ಫೈರ್ ಪವರ್ ಮುಗಿದು ಹೋಗಿದೆ ಅಂತ ಅನ್ಕೊಂಡ್ರೆ ನಾವು ಅದು ಒಂದು ಮಾಡ್ತಿರೋ ಒಂದು ಮಿಸ್ಪರ್ಸೆಪ್ಷನ್, ನಮ್ಮ ಊಹೆ ಪೂರಾ ತಪ್ಪಾಗುತ್ತದ. ಅವರ ಫೈರ್ ಪವರ್ ಇನ್ನೂ ಮುಗುದಿಲ್ಲ. ಡ್ರೋನ್ ಮೇಕಿಂಗ್ ಕೆಪಾಸಿಟಿ, ಆಮೇಲೆ ಸ್ಮಾಲ್ ಮಿಸೈಲ್ ಮೇಕಿಂಗ್ ಕೆಪಾಸಿಟಿ ಇನ್ನೂ ಬಹಳ ಜನರೇಟ್ ಆಗ್ತದೆ. ಅದನ್ನ ಇನ್ನೂ ಐಡೆಂಟಿಫೈ ಮಾಡಿಲ್ಲ ಇಸ್ರೇಲಿ ಇಂಟೆಲಿಜೆನ್ಸ್ ಆಗಲಿ ಅಥವಾ ಅಮೆರಿಕನ್ ಇಂಟೆಲಿಜೆನ್ಸ್ ಆಗಲಿ. ಹಿಂಗಾಗಿ ಯುದ್ಧ ಇಷ್ಟು ದಿನ ನಡೆದೋಗಿದೆ. ಸರ್, ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಇರಾನ್ಗಿದ್ದಂತಹ ಒಂದು ಶಸ್ತ್ರಾಸ್ತ್ರ ವೆಪನ್ಗಳು, ಇನ್ನೊಂದು ವೆಪನ್ ಅಂದ್ರೆ ಹರ್ಮುಜ್ ಜಲಸಂಧಿ ಅಂತ. ಯುದ್ಧ ಶುರುವಾಯಿತು, ಹರ್ಮುಜ್ನ ಬಂದ್ ಮಾಡಿದ್ರು, ಕೆಲ ರಾಷ್ಟ್ರಗಳಿಗೆ ಮಾತ್ರ ಇಲ್ಲಿ ಹಡಗುಗಳನ್ನ ಕಳಿಸ್ಕೊಡೋದಕ್ಕೆ ಅವಕಾಶವನ್ನ ಇರಾನ್ ಅವರು ಕೊಟ್ಟರು. ಬಟ್ ಈಗ ಹಾಕಿರುವಂತಹ ಕಂಡೀಷನ್ ಅಲ್ಲಿ ನಾವು ಟೋಲ್ ಅನ್ನ ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾವೀಗಾಗಲೇ ಹರ್ಮುಜ್ ಜಲಸಂಧಿ ಓಪನ್ ಆಯ್ತು ಅಂತ ಖುಷಿಯಲ್ಲಿದ್ದೀವಿ, ಯಾಕಂತಂದ್ರೆ ಒಂದು ತೈಲಾಭಾವ, ಗ್ಯಾಸ್ ಅಭಾವ ಸಮಸ್ಯೆ ಏನಿದೆ ಅದು ಕಡಿಮೆ ಆಗುತ್ತೆ ಅಂತ. ಬಟ್ ಇನ್ ಕೇಸ್ ಟೋಲ್ ಆಯ್ತು ಅಂತಂದ್ರೆ 1 to double ರೇಟ್ ಹೈಕ್ ಆಗೋದು ಪಕ್ಕ ಅಲ್ವಾ? ಆಯ್ತಂದ್ರೆ ಈಗ ಇರಾನ್ನವರಿಗೆ ಆಲ್ರೆಡಿ ಹಾಫ್ ಆಫ್ ದ ಅಬ್ಜೆಕ್ಟಿವ್ ಇಸ್ ಅಚೀವ್ಡ್. ಅವ್ರು ಏನ್ ಮಾಡಿದ್ರು, ಯಾವ ಹಡಗಿನ ಕಂಪ್ನೀಸು ಚೈನೀಸ್ ಕರೆನ್ಸಿನಲ್ಲಿ ಡೀಲ್ ಮಾಡಿ ಚೈನೀಸ್ ಕರೆನ್ಸಿ ಕೊಟ್ಟರು, ಆ ಹಡಗುಗಳಲ್ಲೆಲ್ಲ ಯಾರನ್ನು ಬಿಡಬೇಕಾಗಿತ್ತು ಚೈನೀಸ್ ಕರೆನ್ಸಿನಲ್ಲಿ ಡೀಲ್ ಮಾಡಕ್ ಶುರು ಮಾಡಿದ್ರು ಅವರು. ಚೈನಾಗಿದ್ದ ಆಬ್ಜೆಕ್ಟಿವ್ ಇದೆ, ಡಾಲರ್ನ ಒಂದು ಪ್ರಭುತ್ವ ಏನಿದೆಯಲ್ಲ ಅದು ಪೂರ್ಣವಾಗಿ ನಿರ್ಣಾಮ ಮಾಡಬೇಕು ಅಂತಂದು. ಅದು ಆಲ್ರೆಡಿ 50% ಅಚೀವ್ ಆಗಿದೆ. ಬಹಳಷ್ಟು ಕಂಪನೀಸು ಚೈನೀಸ್ ಕರೆನ್ಸಿನಲ್ಲಿ ಡೀಲ್ ಮಾಡಿ ಸ್ಟ್ರೇಟ್ ಆಫ್ ಹಾರ್ಮೋಸ್ ಇಂದ ಬಿಡುಗಡೆ ಆಗ್ತಾ ಇದಾವೆ. ಟೋಲ್ ಹಾಕಿದ್ರೆ 100% ಚೈನೀಸ್ ಕರೆನ್ಸಿಯಿಂದ ಡೀಲ್ ಮಾಡೋ ಪರಿಸ್ಥಿತಿ ಬರುತ್ತೆ. ಆ ಟೈಮಲ್ಲಿ ಮೊಟ್ಟ ಮೊದಲನೇದಾಗಿ ಡಾಲರ್ ಎಕಾನಮಿ ಕೊಲ್ಯಾಪ್ಸ್ ಆದ್ರೆ ಮುಂದೆ ಸ್ವಿಫ್ಟ್ ಸಿಸ್ಟಮ್ ಇವೆಲ್ಲ ಒಂದು ಎಫೆಕ್ಟ್ ಆಗ್ತವೆ. ಈಗ ಇರಾನ್ ಸ್ವಿಫ್ಟ್ ಸಿಸ್ಟಮ್ ಇಂದಾನೆ ಸಪರೇಟ್ ಮಾಡಬೇಕು, ಸ್ಯಾಂಕ್ಷನ್ ಮಾಡಬೇಕು ಅಂತೆಲ್ಲ ಅಮೆರಿಕ ಏನ್ ಡಿಸಿಷನ್ ಮಾಡಿತ್ತು, ಇದು ಬ್ಯಾಕ್ ಫೈರ್ ಆಗುತ್ತೆ. ಈಗ ಯಾವ ರೀತಿ ಬ್ಯಾಕ್ ಫೈರ್ ಆಗುತ್ತೆ, ಇರಾನ್ಗೆ ಚೈನಾ ಸಪೋರ್ಟ್ ಕೊಟ್ಟು ರಷ್ಯಾನು ಕೂಡ ಸಪೋರ್ಟ್ ಕೊಡ್ತಾ ಇದೆ ಬಹಳಷ್ಟು ಸೆಕ್ಟರ್ಸ್ ನಲ್ಲಿ. ಸೊ ಅಮೆರಿಕ ಮತ್ತು ಇಸ್ರೇಲ್ ಅಂದ್ಕೊಂಡ ಹಾಗೆ ಈಸಿಯಾಗಿ ಈ ಒಂದು ಯುದ್ಧನ ಬಿಡಕ್ಕಾಗಲ್ಲ. ನಾವಿಗೆ ಇರಾನ್ ಬಗ್ಗೆ ಇನ್ನೂ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗಿದೆ. ಈ ಎಕನಾಮಿಕ್ ಸ್ಯಾಂಕ್ಷನ್ಸ್ ಇರಲಿಲ್ಲ ಅಂದ್ರೆ ಇರಾನ್ ಕೂಡ $3 trillion ಎಕಾನಮಿ, ಆ ರೀತಿಯಾದ ಒಂದು ಪ್ರೋಗ್ರೆಸ್ ಇರಾನ್ ಕಂಡಿದೆ ಲಾಸ್ಟ್ ಒಂದು 40-50 ವರ್ಷದಲ್ಲಿ. ಈ ಪ್ರೋಗ್ರೆಸ್ಗೆ ಮೋಸ್ಟ್ಲಿ ಎಫೆಕ್ಟ್ ಆದವ್ರು ಯಾರಿಗೆ ಕಾಂಪಿಟೇಷನ್ ಜಾಸ್ತಿ ಆಯಿತು? ಇಸ್ರೇಲ್ನವರಿಗೆ. ಯಾಕಂದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಇಸ್ರೇಲ್ ಡೆವಲಪ್ಡ್ ಕಂಟ್ರಿ, ಮಿಡಿಲ್ ಈಸ್ಟ್ ಅಲ್ಲಿ ಒಂದೇ ಒಂದು ಡೆವಲಪ್ ಕಂಟ್ರಿ ಅಂದ್ರೆ ಇಸ್ರೇಲ್. ಅದಕ್ಕೆ ಕಾಂಪಿಟೇಷನ್ ಯಾರು ಕೊಡಕ್ಕಾಗ್ಲಿಲ್ಲ. ಸದಾಮ್ ಹುಸೈನ್ ನಿರ್ಣಾಮ ಮಾಡಿದ್ರು, ಬೇರೆ ಯಾವ ಕಂಟ್ರಿನೂ ಸಸ್ಟೈನ್ ಆಗ್ಲಿಲ್ಲ. ಪೂರಾ ಮಿಡಿಲ್ ಈಸ್ಟ್ ಅಂಡ್ ನಾರ್ತ್ ಆಫ್ರಿಕಾ ರೀಜನ್ ನಲ್ಲಿ ಇಸ್ರೇಲೇ ಮೋಸ್ಟ್ ಪವರ್ಫುಲ್ ಕಂಟ್ರಿ ಅಂತ ಡಿಫೈನ್ ಆಗಿತ್ತು. ಈಗ ಏನಾದರೂ ಸ್ಯಾಂಕ್ಷನ್ಸ್ ತೆಗೆದು ಹಾಕಿದ್ರೆ ಇರಾನ್ $2 to $3 trillion ಎಕಾನಮಿ
ಒಂದು ಟಚ್ ಆಗುವಂಥ ಪರಿಸ್ಥಿತಿ ಬರುತ್ತೆ. ಆವಾಗ ಆ ಒಂದು ಡೇಟಾ ಅಮೇರಿಕಾನು ನಮಗೆ ತೋರಿಸ್ತಾ ಇಲ್ಲ, ಇಸ್ರೇಲು ನಮಗೆ ತೋರಿಸ್ತಾ ಸಂಜೀವ್ ಇಲ್ಲ. ಸರ್, ಈಗ ಬಂದಿರುವಂತಹ ಸುದ್ದಿ ಏನಪ್ಪಾ ಅಂತಂದ್ರೆ ಹರ್ಮುಜ್ ಓಪನ್ ಆಗಿದೆ, ಈಗಾಗಲೇ 2 ಹಡಗುಗಳು ದಾಟಿದ್ಯಂತೆ. ಬಟ್ ನಾರ್ವೆ ಶಿಪ್ ನ ಮಾಲೀಕರು ಇದಕ್ಕೆ ಅಪೋಸ್ ಮಾಡ್ತಾ ಇದ್ದಾರಂತೆ. ಸಂಪೂರ್ಣವಾಗಿ ಇತ್ಯರ್ಥ ಆಗೋವರೆಗೂ ಕೂಡ ನಾವು ಹಡಗುಗಳನ್ನ ಅಲ್ಲಿ ಸಂಚಾರ ಮಾಡೋಕೆ ಬಿಡೋದಿಲ್ಲ ಅಂತ. ಒಂದ್ ರೀತಿ ಇದು ಒಳ್ಳೆಯ ಬೆಳವಣಿಗೆ ಅಥವಾ ಕೆಟ್ಟ ಬೆಳವಣಿಗೆ? ಯಾಕಂದ್ರೆ ಹಡಗುಗಳು ಬಂದ್ರೆ ತೈಲ ಅಭಾವ ಕಮ್ಮಿ ಆಗುತ್ತೆ, ಬಟ್ ಕೆಲವರು ಬೇಕಂತಾನೆ ನಾವು ಮುಂದೆ ಹೋಗಲ್ಲ ಅಂತ ಹೇಳ್ತಿದಾರಂತೆ. ನಾರ್ವೇಜಿಯನ್ ಕಂಪನೀಸಿಗೆ ಅವರಿಗಿರೋ ಒಂದು ಅಪ್ರಿಹೆನ್ಷನ್ ಇದು. ಕಾರಣ ಸೀಸ್ ಫೈರ್ ಆಗಿ ಒಂದು, ಯಾಕಂದ್ರೆ ಈಗ ಆಲ್ರೆಡಿ ನಮ್ಮ ಹಿಂದಿಲೊಂದು ಸೇಯಿಂಗ್ ಇದೆಯಲ್ಲ, ದೂದ್ ಕ ಜಲ ಛಾಚ್ ಬಿ ಫೂಕ್ ಫೂಕ್ ಕೆ ಪೀತಾ ಹೈ. ಒಂದ್ಸಲ ಕೈ ಸುಟ್ಕೊಂಡ್ಮೇಲೆ ನೀವು ಅಪ್ರಿಹೆನ್ಸಿವ್ ಇರ್ತೀವಲ್ಲ. ಲಾಸ್ಟ್ ಇಯರ್ ಏನಾಯ್ತು, ಲಾಸ್ಟ್ ಇಯರ್ ಯುದ್ಧ ಆಯ್ತಲ್ಲ ಇಸ್ರೇಲ್ ಇರಾನ್ಗೆ, ಸೀಸ್ ಫೈರ್ ಡಿಕ್ಲೇರ್ ಆಗಿ ಕೆಲವೇ ಗಂಟೆಗಳಲ್ಲಿ ಮತ್ತೆ ಯುದ್ಧ ಶುರು ಆಗ್ಬಿಡ್ತು. ಈ ಒಂದು ಅಪ್ರಿಹೆನ್ಷನ್ಸ್ ಇನ್ನೂ ಇದೆ. ಸೊ ಈಗ ಆಲ್ರೆಡಿ ನೀವು ನ್ಯೂಸ್ ರಿಪೋರ್ಟ್ಸ್ ನೋಡ್ತಾ ಇದ್ದೀರಾ, ಮತ್ತೆ ಅಟ್ಯಾಕ್ ಆಗಿದೆ ಅಂತಂದು. ಸೊ ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಲ್ಲಿ ಹಡಗುಗಳನ್ನ ವಾಪಸ್ ರಿಲೀಸ್ ಮಾಡಿದ್ರೆ ಅಟ್ಯಾಕ್ ಆಗಲ್ಲ ಅನ್ನೋ ಒಂದು ಗ್ಯಾರಂಟಿ ಏನು? ಸೀಸ್ ಫೈರ್ ಇರಲಿಲ್ಲ ಅಂದ್ರೆ ಆಬ್ವಿಯಸ್ಲಿ ಅಟ್ಯಾಕ್ ಆಗೇ ಆಗುತ್ತೆ. ಆಮೇಲೆ ಟೋಲ್ ಡಿಫೈನ್ ಮಾಡಬೇಕಂತಂದ್ರೆ ಈಗ ಪೂರಾ ಇಂಟರ್ನ್ಯಾಷನಲ್ ಎಕನಾಮಿಕ್ ಸ್ಟ್ರಕ್ಚರ್ ಇಂಪ್ಯಾಕ್ಟ್ ಆಗುತ್ತೆ. ಈಗ ಇದು ಬಹಳ ಒಂದು ಸಣ್ಣ ಡೆವಲಪ್ಮೆಂಟ್ ಅನ್ಕೋಬಹುದು ನಾವು. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಸ್ಟ್ರೇಟ್ ಆಫ್ ಹಾರ್ಮೋಸ್. ಸ್ಟ್ರೇಟ್ ಆಫ್ ಹಾರ್ಮೋಸ್ ಡಾಲರ್ ಎಕಾನಮಿನ ಡಿಫೈನ್ ಮಾಡೋ ಒಂದು ಪರಿಸ್ಥಿತಿ ಬಂದಿದೆ ಈಗ. ಈಗ ಬರೀ ಇದು ಶಸ್ತ್ರಗಳ ಯುದ್ಧ ಅಲ್ಲ, ಇದು ಕರೆನ್ಸಿ ಯುದ್ಧ ಶುರು ಆಗುತ್ತೆ. ಇನ್ನು ಕರೆನ್ಸಿ ಯುದ್ಧ ಶುರು ಆದ್ರೆ ಪೂರ್ಣವಾಗಿರೋ ಒಂದು ಸ್ವಿಫ್ಟ್ ಸಿಸ್ಟಮ್ ಏನಿದೆ ಡಾಲರ್ ಎಕಾನಮಿ ಮೇಲೆ ಡಿಪೆಂಡ್ ಆಗಿದ್ದು, ಅದೇನಾದ್ರು ಕೊಲ್ಯಾಪ್ಸ್ ಆಯ್ತಂದ್ರೆ ಮುಂದೆ ವರ್ಲ್ಡ್ ಎಕಾನಮಿ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಸೊ ಅದನ್ನ ನಾವು ನೋಡಬೇಕಾಗಿರೋ ಪರಿಸ್ಥಿತಿ ಇದೆ. ಥ್ಯಾಂಕ್ ಯು ಸಂಜೀವ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.